ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಸುಸ್ವಾಗತ. ಹಂದಿ ಸಾಕಾಣಿಕೆ ಮಾಡಲು ಯೋಚಿಸುತ್ತಿರುವ ರೈತರಿಗಾಗಿ ಈ ವಿಡಿಯೋ ವಿಶೇಷವಾಗಿದ್ದು, ಆದರೆ ಅವರು ಇನ್ನೂ ಹಂದಿ ಸಾಕಾಣಿಕೆ ಮಾಡುವ ನಿರ್ಧಾರಕ್ಕೆ ಬಂದಿಲ್ಲ. ಮತ್ತು ಈ ಪ್ರಶ್ನೆಯು ಅವರ ಮನಸ್ಸಿನಲ್ಲಿ ಬರುತ್ತದೆ, ಹಂದಿ ಸಾಕಾಣಿಕೆ ವ್ಯಾಪಾರವು ಇತರ ಪಶುಸಂಗೋಪನೆ ವ್ಯವಹಾರಗಳಿಗಿಂತ ಹೆಚ್ಚು ಲಾಭದಾಯಕವಾಗಿದೆಯೇ? ಆದ್ದರಿಂದ ಇಂದು ಈ ವಿಡಿಯೋದಲ್ಲಿ ನೀವು ಹಂದಿ ಸಾಕಾಣಿಕೆ ವ್ಯವಹಾರವು ಇತರರಿಗಿಂತ ಹೆಚ್ಚು ಲಾಭದಾಯಕವಾಗಲು ಕಾರಣಗಳೇನು ಎಂಬುದರ ಕುರಿತು ಮಾಹಿತಿಯನ್ನು ಪಡೆಯುತ್ತೀರಿ. ಪಶುಸಂಗೋಪನೆ ವ್ಯವಹಾರಗಳು. ಈ ವಿಡಿಯೋವನ್ನು ನೋಡಿದ ನಂತರ, ನೀವು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಮಾಡಬೇಕೇ ಅಥವಾ ಬೇಡವೇ ಎಂಬುದನ್ನು ನೀವು ಸುಲಭವಾಗಿ ನಿರ್ಧರಿಸಬಹುದು. ಹಾಗಾದರೆ ಈ ವಿಡಿಯೋ ಕುರಿತು ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಎಲ್ಲ ರೈತ ಸಹೋದ್ಯೋಗಿಗಳಲ್ಲಿ ವಿನಂತಿಸುತ್ತೇವೆ, ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿರಿ, ಏಕೆಂದರೆ ನಾವು ಈ ಚಾನಲ್ನಲ್ಲಿ ವಿಡಿಯೋಗಳನ್ನು ನಿರಂತರವಾಗಿ ಅಪ್ಲೋಡ್ ಮಾಡುತ್ತೇವೆ. ಹಂದಿ ಸಾಕಾಣಿಕೆಗೆ. ಹಾಗಾದರೆ ಈಗ ನಾವು ಈ ವಿಡಿಯೋದ ವಿಷಯಕ್ಕೆ ಬರುತ್ತೇವೆ, ಮತ್ತು ನಾವು ಹಂದಿ ಸಾಕಾಣಿಕೆಯನ್ನು ಏಕೆ ಮಾಡಬೇಕು ಮತ್ತು ಹಂದಿ ಸಾಕಾಣಿಕೆಯ ವ್ಯಾಪಾರವು ನಮಗೆ ಲಾಭದಾಯಕವಾಗಿದೆ, ಇದಕ್ಕೆ ಕಾರಣವೇನು? ಹಾಗಾಗಿ ಹಂದಿ ಸಾಕಾಣಿಕೆಯ ವ್ಯಾಪಾರ ನಮಗೆ ಲಾಭದಾಯಕವಾಗಿದೆ, ಇದಕ್ಕೆ ಮೊದಲ ಕಾರಣವಾಗಿದೆ. ಹಂದಿಯ ಫೀಡ್ ಪರಿವರ್ತನೆ ಅನುಪಾತ, ಅಂದರೆ FCR, ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ತುಂಬಾ ಉತ್ತಮವಾಗಿದೆ. ಫೀಡ್ ಪರಿವರ್ತನೆ ಅನುಪಾತ ಅಂದರೆ FCR, ಇದು ಒಂದು ರೀತಿಯ ಸೂತ್ರವಾಗಿದೆ, ಇದು ಪ್ರತಿ ಕೆಜಿ ದೇಹದ ತೂಕವನ್ನು ಹೆಚ್ಚಿಸುವಲ್ಲಿ ಯಾವುದೇ ಪ್ರಾಣಿಯು ತಿನ್ನುವ ಆಹಾರದ ಪ್ರಮಾಣವನ್ನು ಅಳೆಯುತ್ತದೆ. ನೀವು ಇದನ್ನು ಉದಾಹರಣೆಯೊಂದಿಗೆ ಅರ್ಥಮಾಡಿಕೊಳ್ಳಬಹುದು. ಉದಾಹರಣೆಗೆ, ಹಂದಿಯು 1 ಕಿಲೋಗಳಷ್ಟು ಭೌತಿಕ ತೂಕವನ್ನು ಪಡೆಯುವಾಗ 3 ಕೆಜಿ ಆಹಾರವನ್ನು ಸೇವಿಸಿದರೆ, ಹಂದಿಯ ಆಹಾರ ಪರಿವರ್ತನೆ ಅನುಪಾತವು FCR 3 ಆಗಿರುತ್ತದೆ. 1 ಕೆಜಿ ಮಾಂಸವನ್ನು ತಯಾರಿಸಲು, ಅಲ್ಲಿ ಹಸುಗಳು, ಎತ್ತುಗಳು, ಬೇಷ್ ಇತ್ಯಾದಿ ಪ್ರಾಣಿಗಳು ಇರುತ್ತವೆ. 10 ರಿಂದ 20 ಕೆಜಿ ಆಹಾರ ಅಥವಾ ಆಹಾರವನ್ನು ನೀಡಲು, ಅಲ್ಲಿ ಹಂದಿಗೆ ಕೇವಲ 3 ಕೆಜಿ ಆಹಾರ ಅಥವಾ ಆಹಾರ ಬೇಕಾಗುತ್ತದೆ. ಈ ರೀತಿಯಾಗಿ ನೀವು ಹಂದಿಯನ್ನು ಅನುಸರಿಸಿದರೆ, ಹಂದಿಯು ಕಡಿಮೆ ಅಂದರೆ ಕಡಿಮೆ ವೆಚ್ಚದಲ್ಲಿ ಆಹಾರವನ್ನು ನೀಡಲು ಸಿದ್ಧವಾಗುತ್ತದೆ. ಹಂದಿ ಸಾಕಾಣಿಕೆ ವ್ಯವಹಾರವು ನಮಗೆ ಲಾಭದಾಯಕವಾಗಲು ಮತ್ತೊಂದು ಕಾರಣವೆಂದರೆ ಹಂದಿಗಳು ತ್ವರಿತವಾಗಿ ತೂಕವನ್ನು ಪಡೆಯುತ್ತವೆ. ಹಂದಿಗಳು ಇತರ ಪ್ರಾಣಿಗಳಿಗಿಂತ ಕಡಿಮೆ ಆಹಾರ ಸೇವಿಸುವ ಮೂಲಕ ಹೆಚ್ಚು ತೂಕವನ್ನು ಪಡೆಯುತ್ತವೆ, ಆದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ತೂಕವನ್ನು ಹೆಚ್ಚಿಸುವ ವಿಷಯದಲ್ಲಿ ಎಲ್ಲಾ ಪ್ರಾಣಿಗಳಿಗಿಂತಲೂ ಮುಂದಿವೆ. ಒಂದು ಕುರಿ ಅಥವಾ ಮೇಕೆ 70 ಕೆಜಿ ತೂಕವನ್ನು ತಲುಪಲು 13 ರಿಂದ 14 ತಿಂಗಳುಗಳನ್ನು ತೆಗೆದುಕೊಂಡರೆ, ಹಂದಿ ಕೇವಲ 5 ರಿಂದ 6 ತಿಂಗಳಲ್ಲಿ 100 ಕೆಜಿ ದೇಹದ ತೂಕವನ್ನು ತಲುಪುತ್ತದೆ. ಹಂದಿಮರಿಗಳಿಗೆ ಉತ್ತಮ ಆಹಾರ ಅಥವಾ ಆಹಾರವನ್ನು ನೀಡಿದರೆ, ಅವು 4 ರಿಂದ 5 ತಿಂಗಳಲ್ಲಿ 70 ರಿಂದ 80 ಕೆಜಿ ತೂಕವನ್ನು ಮತ್ತು 5 ರಿಂದ 6 ತಿಂಗಳುಗಳಲ್ಲಿ 100 ಕೆಜಿ ಮಾರುಕಟ್ಟೆ ತೂಕವನ್ನು ಪಡೆಯುತ್ತವೆ. ಹಂದಿಗಳಿಗೆ ಸರಿಯಾದ ಸಮತೋಲಿತ ಪೌಷ್ಟಿಕ ಆಹಾರ ಸೂತ್ರದ ಬಗ್ಗೆ ಮಾಹಿತಿ ಮತ್ತು ಹಂದಿ ಸಾಕಣೆ ಕೇಂದ್ರಗಳಲ್ಲಿ ಹಂದಿ ಆಹಾರವನ್ನು ತಯಾರಿಸುವ ಬಗ್ಗೆ ಮಾಹಿತಿಯನ್ನು ನಮ್ಮ ಸಂಸ್ಥೆ ಅಗ್ರಿಜೀವನ್ ಪ್ರಕಟಿಸಿದ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕದಲ್ಲಿ ನೀಡಲಾಗಿದೆ. ಫೀಡ್ ಮಾಡುವುದರ ಜೊತೆಗೆ, ಈ ಪುಸ್ತಕವು ಹಂದಿ ಸಾಕಾಣಿಕೆಗೆ ಸಂಬಂಧಿಸಿದ ರೋಗಗಳು, ಔಷಧಿಗಳು, ಹಂದಿ ಆರೈಕೆ ಮುಂತಾದ ಹಲವು ಪ್ರಮುಖ ಅಂಶಗಳ ಮಾಹಿತಿಯನ್ನು ಸಹ ನೀಡುತ್ತದೆ. ನೀವು ಈ ಪುಸ್ತಕವನ್ನು ಖರೀದಿಸಲು ಬಯಸಿದರೆ, ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ, ನೀವು ಕರೆ ಮಾಡಬಹುದು ಅಥವಾ ಸಂದೇಶ ಮಾಡಬಹುದು. ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಹಂದಿ ತ್ವರಿತವಾಗಿ ತೂಕವನ್ನು ಹೆಚ್ಚಿಸುವ ಬಗ್ಗೆ ಮಾತನಾಡುತ್ತಾ, ತ್ವರಿತವಾಗಿ ತೂಕವನ್ನು ಹೆಚ್ಚಿಸುವ ವೈಶಿಷ್ಟ್ಯವು ದೊಡ್ಡ ಬಿಳಿ ಯಾರ್ಕ್ಷೈರ್, ಲ್ಯಾಂಡರ್ಸ್ ಮತ್ತು ಡ್ಯುರೋಕ್ನಂತಹ ವಿದೇಶಿ ಹಂದಿಗಳ ಅತ್ಯುತ್ತಮ ತಳಿಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಈ ವಿದೇಶಿ ತಳಿಯ ಹಂದಿಗಳು ನಮ್ಮ ಭಾರತ ದೇಶದಲ್ಲಿಯೂ ಹೇರಳವಾಗಿ ಕಂಡುಬರುತ್ತವೆ. ಸ್ಥಳೀಯ ತಳಿಯ ಹಂದಿಗಳು ಅಷ್ಟು ವೇಗವಾಗಿ ತೂಕವನ್ನು ಹೆಚ್ಚಿಸುವುದಿಲ್ಲ, ಆದ್ದರಿಂದ ನೀವು ವಿದೇಶಿ ತಳಿಯ ಹಂದಿಗಳೊಂದಿಗೆ ಮಾತ್ರ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಿ ಎಂದು ನಮ್ಮ ಸಲಹೆಯಾಗಿದೆ. ಹಂದಿ ಸಾಕಾಣಿಕೆ ವ್ಯವಹಾರವು ನಮಗೆ ಲಾಭದಾಯಕವಾಗಲು ಮೂರನೇ ಕಾರಣವೆಂದರೆ ಹಂದಿಗಳು ಕಡಿಮೆ ಸಮಯದಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ಕುರಿ ಮತ್ತು ಮೇಕೆಗಳು ಸಂತಾನೋತ್ಪತ್ತಿ ಮಾಡಲು 10 ರಿಂದ 12 ತಿಂಗಳುಗಳನ್ನು ತೆಗೆದುಕೊಂಡರೆ, ಹೆಣ್ಣು ಹಂದಿಗಳು 5 ರಿಂದ 6 ತಿಂಗಳುಗಳಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ಹೆಣ್ಣು ಹಂದಿಯು ಅಲ್ಪಾವಧಿಯಲ್ಲಿ ಸಂತಾನೋತ್ಪತ್ತಿ ಮಾಡುವುದಲ್ಲದೆ, ಹೆಣ್ಣು ಹಂದಿಯ ಗರ್ಭಾವಸ್ಥೆಯ ಅವಧಿಯು ಇತರ ಪ್ರಾಣಿಗಳಿಗಿಂತ ಚಿಕ್ಕದಾಗಿದೆ. ಕುರಿ ಮತ್ತು ಮೇಕೆಗಳ ಗರ್ಭಾವಸ್ಥೆಯು 150 ರಿಂದ 160 ದಿನಗಳವರೆಗೆ ಇದ್ದರೆ, ಹೆಣ್ಣು ಹಂದಿ ದಾಟಿದ ನಂತರ ಕೇವಲ 114 ದಿನಗಳಲ್ಲಿ ಮರಿಗಳಿಗೆ ಜನ್ಮ ನೀಡುತ್ತದೆ. ಅಂದರೆ ಹೆಣ್ಣು ಹಂದಿಯ ಗರ್ಭಾವಸ್ಥೆಯು ಕೇವಲ 114 ದಿನಗಳು, ಅಂದರೆ 3 ತಿಂಗಳು ಮತ್ತು 24 ದಿನಗಳು. 114 ದಿನಗಳ ಕಡಿಮೆ ಗರ್ಭಾವಸ್ಥೆಯ ಪ್ರಯೋಜನವೆಂದರೆ ಹಂದಿ ಸಾಕಣೆದಾರನು ಹಂದಿಗಳನ್ನು ಸಾಕಿದರೆ, ವರ್ಷಕ್ಕೆ 2 ಬಾರಿ ಹೆಣ್ಣು ಹಂದಿಯಿಂದ ಹಂದಿಮರಿಗಳನ್ನು ಸುಲಭವಾಗಿ ಪಡೆಯಬಹುದು. ಈ ರೀತಿಯಾಗಿ, ಜಮೀನಿನಲ್ಲಿ ಹಂದಿ ಸಾಕುವವರು ವರ್ಷವಿಡೀ ಆದಾಯಕ್ಕಾಗಿ ಕಾಯಬೇಕಾಗಿಲ್ಲ,
ಬದಲಿಗೆ ರೈತನಿಗೆ ವರ್ಷಕ್ಕೆ 2 ಬಾರಿ ಆದಾಯ ಬರುತ್ತದೆ. ಆದ್ದರಿಂದ ಜಮೀನಿನಲ್ಲಿ ಅಗತ್ಯ ವಸ್ತುಗಳನ್ನು ಖರ್ಚು ಮಾಡಲು ಹಣದ ಕೊರತೆಯಿಲ್ಲ. ಹಂದಿ ಸಾಕಾಣಿಕೆ ವ್ಯವಹಾರವು ನಮಗೆ ಲಾಭದಾಯಕವಾಗಲು 4ನೇ ಕಾರಣವೆಂದರೆ ಹೆಣ್ಣು ಹಂದಿಗಳ ದೊಡ್ಡ ಕಸದ ಗಾತ್ರ. ಕಸದ ಗಾತ್ರ ಎಂದರೆ ಒಂದು ಸಮಯದಲ್ಲಿ ಹೆಣ್ಣು ಹಂದಿಯಿಂದ ಜನಿಸಿದ ಮಕ್ಕಳ ಸಂಖ್ಯೆ. ಕುರಿ ಮತ್ತು ಮೇಕೆಗಳು ಒಂದೇ ಬಾರಿಗೆ 2 ರಿಂದ 3 ಮರಿಗಳಿಗೆ ಜನ್ಮ ನೀಡಿದರೆ, ಹೆಣ್ಣು ಹಂದಿಯನ್ನು ಸರಿಯಾಗಿ ಆರೈಕೆ ಮಾಡಿದರೆ, ಅದು ಒಮ್ಮೆಗೆ ಕನಿಷ್ಠ 6 ಮತ್ತು ಗರಿಷ್ಠ 16 ಮರಿಗಳಿಗೆ ಜನ್ಮ ನೀಡುತ್ತದೆ. ಹೆಣ್ಣು ಹಂದಿಯಿಂದ ಪ್ರತಿ ಬಾರಿ 16 ಮರಿಗಳನ್ನು ಪಡೆಯಲು ಸಾಧ್ಯವಿಲ್ಲವಾದರೂ, ನಾವು ಸರಾಸರಿ ಬಗ್ಗೆ ಮಾತನಾಡಿದರೆ, ಹೆಣ್ಣು ಹಂದಿ ಒಂದು ಸಮಯದಲ್ಲಿ ಸರಾಸರಿ 10 ರಿಂದ 12 ಶಿಶುಗಳಿಗೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಮಾಂಸಕ್ಕಾಗಿ ಬೆಳೆದ ಪ್ರಾಣಿಗಳಲ್ಲಿ ಹಂದಿ ಸಾಕಣೆಯು ಅತ್ಯಂತ ಪ್ರಸಿದ್ಧ ಮತ್ತು ಲಾಭದಾಯಕ ವ್ಯಾಪಾರವಾಗಲು ಇದು ದೊಡ್ಡ ಕಾರಣವಾಗಿದೆ. ಹಂದಿ ಸಾಕಾಣಿಕೆ ವ್ಯವಹಾರವು ನಮಗೆ ಲಾಭದಾಯಕವಾಗಲು 5ನೇ ಕಾರಣ. ಹಂದಿ ಸಾಕಣೆಯಲ್ಲಿ ಫಾರ್ಮ್ ಗಾತ್ರದ ಹೆಚ್ಚಳವು ತುಂಬಾ ವೇಗವಾಗಿರುತ್ತದೆ. ಹೆಣ್ಣು ಹಂದಿಯು ಒಂದು ಬಾರಿಗೆ ಸರಾಸರಿ 10 ರಿಂದ 12 ಮರಿಗಳಿಗೆ ಜನ್ಮ ನೀಡುವುದರೊಂದಿಗೆ, ಒಂದು ವರ್ಷದೊಳಗೆ ಜಮೀನಿನಲ್ಲಿ ಪ್ರಾಣಿಗಳ ಸಂಖ್ಯೆ 10 ಪಟ್ಟು ಹೆಚ್ಚಾಗುತ್ತದೆ. ಆದರೆ ನೀವು ಕುರಿ ಮತ್ತು ಮೇಕೆಗಳನ್ನು ಸಾಕುತ್ತಿದ್ದರೆ, ನೀವು 10 ಹೆಣ್ಣು ಮೇಕೆಗಳೊಂದಿಗೆ ಮೇಕೆ ಸಾಕಾಣಿಕೆಯನ್ನು ಪ್ರಾರಂಭಿಸಿದರೆ, ಒಂದು ವರ್ಷದೊಳಗೆ ಜಮೀನಿನಲ್ಲಿ ಪ್ರಾಣಿಗಳ ಸಂಖ್ಯೆ 25 ರಿಂದ 30ಕ್ಕೆ ಹೆಚ್ಚಾಗಬಹುದು. ಆದರೆ ನೀವು 10 ಹೆಣ್ಣು ಹಂದಿಗಳೊಂದಿಗೆ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಿದರೆ, ನಂತರ ಒಂದು ವರ್ಷ ನಿಮ್ಮ ಜಮೀನಿನಲ್ಲಿ ಪ್ರಾಣಿಗಳ ಸಂಖ್ಯೆ 110ಕ್ಕೆ ಹೆಚ್ಚಾಗುತ್ತದೆ. ಈ ರೀತಿಯಾಗಿ, ಹಂದಿ ಸಾಕಣೆಯಲ್ಲಿ ಫಾರ್ಮ್ ಗಾತ್ರದ ಹೆಚ್ಚಳವು ಮೇಕೆ ಸಾಕಣೆಗಿಂತ 5 ಪಟ್ಟು ಹೆಚ್ಚು. ಸಣ್ಣ ರೈತರನ್ನು ಹಂದಿ ಸಾಕಣೆ ಮಾಡಲು ಪ್ರೇರೇಪಿಸುವ ದೊಡ್ಡ ಕಾರಣ ಇದು, ಏಕೆಂದರೆ ಯಾವುದೇ ರೈತರು ಸಾಧ್ಯವಾದಷ್ಟು ಬೇಗ ತನ್ನ ಫಾರ್ಮ್ ಅನ್ನು ವಿಸ್ತರಿಸಲು ಬಯಸುತ್ತಾರೆ. ಹಂದಿ ಸಾಕಾಣಿಕೆ ವ್ಯವಹಾರವು ನಮಗೆ ಲಾಭದಾಯಕವಾಗಲು 6ನೇ ಕಾರಣ. ಮಾರುಕಟ್ಟೆಯಲ್ಲಿ ಹಂದಿ ಮಾಂಸಕ್ಕೆ ಭಾರಿ ಬೇಡಿಕೆ ಇದೆ. ಹೊಸ ಹಂದಿ ಸಾಕಾಣಿಕೆದಾರರು ಇಲ್ಲಿ ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು, ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯು ಇಡೀ ಭಾರತದ ರೈತರಿಗೆ. ಆದ್ದರಿಂದ, ಹಂದಿ ಸಾಕಣೆ ಮಾಡಲು ನಿರ್ಧರಿಸುವ ಮೊದಲು, ನಿಮ್ಮ ಪ್ರದೇಶದಲ್ಲಿ ಅಥವಾ ನಿಮ್ಮ ರಾಜ್ಯದಲ್ಲಿ ಹಂದಿ ಮಾಂಸಕ್ಕೆ ಬೇಡಿಕೆ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ನೋಡಬೇಕು. ಹಂದಿ ಸಾಕಣೆಯನ್ನು ಪ್ರಾರಂಭಿಸುವ ಮೊದಲು, ನೀವು ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಲು ಬಯಸುವ ಪ್ರದೇಶದಲ್ಲಿ ನಿಮ್ಮ ಫಾರ್ಮ್ನಿಂದ ಲೈವ್ ಹಂದಿಯನ್ನು ಸುಲಭವಾಗಿ ಮಾರಾಟ ಮಾಡಲಾಗುತ್ತದೆಯೇ ಎಂದು ನೀವು ಕಂಡುಹಿಡಿಯಬೇಕು. ಏಕೆಂದರೆ ಹಂದಿ ಸಾಕಾಣಿಕೆಯಲ್ಲಿ ಲಾಭ ಪಡೆಯಲು, ಜಮೀನಿನಿಂದ ಜೀವಂತ ಹಂದಿಯನ್ನು ಸರಿಯಾದ ಬೆಲೆಗೆ ಮಾರಾಟ ಮಾಡುವುದು ಬಹಳ ಮುಖ್ಯ. ಭಾರತದ ದೃಷ್ಟಿಕೋನದಿಂದ ಮಾರುಕಟ್ಟೆಯಲ್ಲಿ ಹಂದಿಯ ಬೇಡಿಕೆಯ ಬಗ್ಗೆ ನಾವು ಮಾತನಾಡಿದರೆ, ಹಂದಿ ಮಾಂಸವು ಇತರ ಪ್ರಾಣಿಗಳ ಮಾಂಸಕ್ಕಿಂತ ಹೆಚ್ಚಿನ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಆದ್ದರಿಂದ ಹಂದಿ ಮಾಂಸದ ಬೇಡಿಕೆಯು ಇತರ ಪ್ರಾಣಿಗಳ ಮಾಂಸಕ್ಕೆ ಹೋಲಿಸಿದರೆ ಅತ್ಯಧಿಕವಾಗಿದೆ. ಮಾರುಕಟ್ಟೆಯಲ್ಲಿ ಜೀವಂತ ಹಂದಿಗಳ ಹೆಚ್ಚಿನ ಬೇಡಿಕೆಗೆ ಮತ್ತೊಂದು ಕಾರಣವೆಂದರೆ ಹಂದಿಗಳ ದೇಹದಲ್ಲಿ ಮಾಂಸದ ಡ್ರೆಸ್ಸಿಂಗ್ ಶೇಕಡಾವಾರು ಇತರ ಪ್ರಾಣಿಗಳಿಗಿಂತ ಹೆಚ್ಚು. ಪ್ರಾಣಿಗಳ ದೇಹದಲ್ಲಿ ಮಾಂಸದ ಡ್ರೆಸ್ಸಿಂಗ್ ಶೇಕಡಾವಾರು ಎಂದರೆ ಹತ್ಯೆ ಮಾಡಿದ ಪ್ರಾಣಿಗಳ ದೇಹದಲ್ಲಿನ ಒಟ್ಟು ಖಾದ್ಯ ಮಾಂಸದ ಪ್ರಮಾಣ. ನೀವು 100 ಕೆಜಿ ತೂಕದ ಜೀವಂತ ಪ್ರಾಣಿಯನ್ನು ಕೊಂದು ಅದರ ದೇಹದಿಂದ ಖಾದ್ಯ ಮಾಂಸವನ್ನು ಬೇರ್ಪಡಿಸಿದರೆ ಮತ್ತು ಹತ್ಯೆ ಮಾಡಿದ ದೇಹದಿಂದ ಸಂಪೂರ್ಣ ಖಾದ್ಯ ಮಾಂಸವನ್ನು ಬೇರ್ಪಡಿಸಿದ ನಂತರ 50 ಕೆಜಿ ಖಾದ್ಯವಾಗಿದ್ದರೆ ನೀವು ಡ್ರೆಸ್ಸಿಂಗ್ ಶೇಕಡಾವನ್ನು ಈ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಬಹುದು. ಮಾಂಸವನ್ನು 100 ಕೆಜಿ ತೂಕದ ಪ್ರಾಣಿಗಳ ಹತ್ಯೆ ಮಾಡಿದ ದೇಹದಿಂದ ಪಡೆಯಲಾಗುತ್ತದೆ, ನಂತರ ಆ ಪ್ರಾಣಿಯ ಡ್ರೆಸ್ಸಿಂಗ್ ಶೇಕಡಾವಾರು 50 ಆಗಿರುತ್ತದೆ. ಮಾಂಸಕ್ಕಾಗಿ ಬೆಳೆದ ಎಲ್ಲಾ ಪ್ರಾಣಿಗಳಲ್ಲಿ ಮಾಂಸದ ಡ್ರೆಸ್ಸಿಂಗ್ ಶೇಕಡಾವಾರು ಬಗ್ಗೆ ನಾವು ಮಾತನಾಡಿದರೆ, ನೀವು ಅದನ್ನು ಈ ಕೋಷ್ಟಕದಲ್ಲಿ ನೋಡಬಹುದು. ನೀವು ನೋಡುವಂತೆ, ಹಂದಿ ಮಾಂಸದ ಡ್ರೆಸ್ಸಿಂಗ್ ಶೇಕಡಾವಾರು ಈ ಕೋಷ್ಟಕದಲ್ಲಿ ಅತ್ಯಧಿಕವಾಗಿದೆ. ಹಂದಿ ಮಾಂಸದಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶದ ಜೊತೆಗೆ, ಅದರ ದೇಹದಲ್ಲಿ ಮಾಂಸದ ಡ್ರೆಸ್ಸಿಂಗ್ ಶೇಕಡಾವಾರು ಇತರ ಮಾಂಸಕ್ಕಾಗಿ ಸಾಕಿರುವ ಪ್ರಾಣಿಗಳಿಗಿಂತ ಹೆಚ್ಚು. ಈ 2 ಕಾರಣಗಳಿಂದಾಗಿ ಮಾರುಕಟ್ಟೆಯಲ್ಲಿ ಹಂದಿ ಮಾಂಸದ ಜೊತೆಗೆ ಜೀವಂತ ಹಂದಿಗಳಿಗೆ ಬೇಡಿಕೆ ಹೆಚ್ಚು. ನಾವು ಭಾರತದಲ್ಲಿ ಹಂದಿ ಮಾಂಸಕ್ಕೆ ಬೇಡಿಕೆಯ ಬಗ್ಗೆ ಮಾತನಾಡಿದರೆ, ಭಾರತದಲ್ಲಿ ಹಂದಿ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆಯು ದಕ್ಷಿಣ ಭಾರತದ ರಾಜ್ಯಗಳೊಂದಿಗೆ ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ ಮತ್ತು ತ್ರಿಪುರಾ ಈಶಾನ್ಯ ರಾಜ್ಯಗಳಲ್ಲಿದೆ. ಇಡೀ ಭಾರತದಲ್ಲಿ ಸಾಕುತ್ತಿರುವ ಹಂದಿಗಳಲ್ಲಿ 70 ರಿಂದ 80ರಷ್ಟು ಈ ರಾಜ್ಯಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಭಾರತದಲ್ಲಿ ಇಷ್ಟು ದೊಡ್ಡ ಹಂದಿ ಸಾಕಣೆಯ ಹೊರತಾಗಿಯೂ, ಒಟ್ಟು ಹಂದಿ ಮಾಂಸದ ಸೇವನೆಯ 27% ಹೆಪ್ಪುಗಟ್ಟಿದ ಹಂದಿ ಮಾಂಸದ ರೂಪದಲ್ಲಿ ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಅಂದರೆ, ಭಾರತದಲ್ಲಿ ಹಂದಿ ಮಾಂಸದ ಬೇಡಿಕೆಯನ್ನು ಭಾರತದಲ್ಲಿ ಪೂರೈಸಲಾಗುವುದಿಲ್ಲ. ಆದ್ದರಿಂದ ನಮ್ಮ ದೇಶದ ಸರ್ಕಾರವು ಇತರ ದೇಶಗಳಿಂದ 27% ಹಂದಿ ಮಾಂಸವನ್ನು ಆಮದು ಮಾಡಿಕೊಳ್ಳಲು ಒತ್ತಾಯಿಸಲ್ಪಟ್ಟಿದೆ. ಆದ್ದರಿಂದ, ಭಾರತದಲ್ಲಿ ಹಂದಿ ಸಾಕಣೆಯನ್ನು ಉತ್ತೇಜಿಸಲು, ಅನೇಕ ಸರ್ಕಾರಿ ಯೋಜನೆಗಳನ್ನು ನಡೆಸಲಾಗುತ್ತಿದೆ. ಹಂದಿ ಸಾಕಾಣಿಕೆ ಬಗ್ಗೆ ಸರ್ಕಾರದಿಂದ. ಹಂದಿ ಸಾಕಾಣಿಕೆ ವ್ಯವಹಾರವು ನಮಗೆ ಲಾಭದಾಯಕವಾಗಲು 7ನೇ ಕಾರಣ. ಹಂದಿಗಳನ್ನು ಅಗ್ಗದ ಆಹಾರದಲ್ಲಿ ಸಾಕಬಹುದು. ಇತರ ಪ್ರಾಣಿಗಳಿಗೆ ಹೋಲಿಸಿದರೆ,
ಹಂದಿಗಳು ಕೊಳೆತ ಹಣ್ಣುಗಳು ಮತ್ತು ತರಕಾರಿಗಳು, ಧಾನ್ಯಗಳು, ಅಡುಗೆ ತ್ಯಾಜ್ಯ, ಹೋಟೆಲ್ ತ್ಯಾಜ್ಯ, ಕೃಷಿ ಉತ್ಪನ್ನಗಳು, ಮಾಂಸ ಕಾರ್ಖಾನೆ ತ್ಯಾಜ್ಯ ಇತ್ಯಾದಿ ಕಡಿಮೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬಳಸಲು ಮತ್ತು ಜೀರ್ಣಿಸಿಕೊಳ್ಳಲು ಸಾಮರ್ಥ್ಯವನ್ನು ಹೊಂದಿವೆ. ಆದಾಗ್ಯೂ, ಸರಿಯಾದ ಆಧುನಿಕ ಹಂದಿ ಸಾಕಣೆ ಮತ್ತು ಪಡೆಯಲು ಹಂದಿ ಸಾಕಣೆಯಲ್ಲಿ ಗರಿಷ್ಠ ಲಾಭ, ಹಂದಿಗೆ ಸಮತೋಲಿತ ಮತ್ತು ಸುರಕ್ಷಿತ ಆಹಾರವನ್ನು ಒದಗಿಸುವುದು ಅವಶ್ಯಕ. ಇದರಿಂದ ಹಂದಿ ಸಾಧ್ಯವಾದಷ್ಟು ಕಡಿಮೆ ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಮತ್ತು ಹಂದಿ ಕಡಿಮೆ ಸಮಯದಲ್ಲಿ ತ್ವರಿತವಾಗಿ ತೂಕವನ್ನು ಪಡೆಯುತ್ತದೆ. ಹಂದಿ ಸಾಕಾಣಿಕೆ ವ್ಯವಹಾರವು ನಮಗೆ ಲಾಭದಾಯಕವಾಗಲು 8ನೇ ಕಾರಣ. ಮೀನುಗಳಿಗೆ ಹಂದಿ ಗೊಬ್ಬರ ಬಳಕೆ. ಹಂದಿ ಗೊಬ್ಬರವು ಮೀನುಗಳಿಗೆ 70% ಜೀರ್ಣವಾಗುವ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಆದ್ದರಿಂದ ನೀವು ಮೀನಿನ ಆಹಾರಕ್ಕಾಗಿ ಹಂದಿ ಗೊಬ್ಬರವನ್ನು ಬಳಸಬಹುದು. ಈ ಮೂಲಕ ಹಂದಿ ಸಾಕಾಣಿಕೆ ಜತೆಗೆ ಮೀನು ಸಾಕಾಣಿಕೆ ಮಾಡುವ ಮೂಲಕ ರೈತ ದುಪ್ಪಟ್ಟು ಗಳಿಸಬಹುದು. ಹಂದಿ ಸಾಕಾಣಿಕೆ ವ್ಯವಹಾರವು ನಮಗೆ ಲಾಭದಾಯಕವಾಗಲು 9ನೇ ಕಾರಣ. ಹಂದಿ ಸಾಕಣೆಗೆ ಕಡಿಮೆ ಬಂಡವಾಳ ಬೇಕಾಗುತ್ತದೆ. ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಪ್ರಾರಂಭಿಸುವುದು ಸುಲಭ ಮತ್ತು ಕೃಷಿ ರಚನೆಯನ್ನು ನಿರ್ಮಿಸಲು ಮತ್ತು ಉಪಕರಣಗಳನ್ನು ಖರೀದಿಸಲು ಕಡಿಮೆ ಬಂಡವಾಳ, ಹೂಡಿಕೆಯ ಅಗತ್ಯವಿರುತ್ತದೆ. ಈ ಎಲ್ಲಾ ಪ್ರಯೋಜನಗಳನ್ನು ನೀಡಿದರೆ, ನೀವು ಹಂದಿ ಸಾಕಣೆಯನ್ನು ಪ್ರಾರಂಭಿಸಬಹುದು. ನೀವು ಹಂದಿ ಸಾಕಾಣಿಕೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ಹಂದಿ ಸಾಕಾಣಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ, ನೀವು ಹಂದಿ ಸಾಕಣೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಸಹ ಖರೀದಿಸಬಹುದು. ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ. ಹಾಗಾದರೆ ರೈತ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು? ನೀವು ಇದನ್ನು ಇಷ್ಟಪಟ್ಟರೆ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ಹಂದಿ ಸಾಕಣೆದಾರರೊಂದಿಗೆ ಹಂಚಿಕೊಳ್ಳಿ. ಭವಿಷ್ಯದಲ್ಲಿ ಇಂತಹ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು, ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಚಂದಾದಾರರಾಗಿ.